ಹಲೋ ನಮಸ್ಕಾರ, ನಾನು ದವಂಡಗಲ್ ಅಕ್ಷು. ಇವತ್ತೆಂತ ಅಂದರೆ ನಾವು ಮಳೆಯೆಲ್ಲ ಬಿಟ್ಟಿತ್ತಲ್ಲ ಅಂತ ಹೇಳಿ ಒಂದು ಕಡೆ ಹೋಗುವ ಅಂತ ಹೇಳಿ ಹೊತ್ತಾಯ್ತು. ಕೀ ತರ್ಲಿಯಾ? ಎಸ್, ಈ ಮಳೆಯಲ್ಲಿ ನಮ್ಮ ಸವಾರಿ ಸ್ಟಾರ್ಟ್. ಮರ ಬಿದ್ದು ಬರುತ್ತಿದ್ದ. ಈ ಗೂಡ್ ರಿಕ್ಷಾ, ಈ ರಿಕ್ಷಾ ನನ್ನ ಹೇಳ್ಕೊಂಡು ಹೋಗ್ತಾ ಇತ್ತು. ಅಯ್ಯೋ, ನಾವು ರೈನ್ ಕೊಟ್ಟು ತಂದಿಲ್ಲ, ಸ್ಕೂಟಿ ಎಲ್ಲೇ ಬಂತು. ಇವಾಗ ಅರ್ಧ ರೋಡಿ ಬಪ್ಪತ್ತಿಂಗ್ ಮಳೆ ಸ್ಟಾರ್ಟ್ ಆಯಿತು. ನಾವು ಹೊಳ ಇತ್ತಲ್ಲ ಅಂದ್ಕೊಂಡು ಹೇಳಿ ಬಂದದ್ದು, ಬಟ್ ಮಳೆ ಸ್ಟಾರ್ಟ್ ಆಯಿತು. ಅದಕ್ಕೆ ದೊಡ್ಡವ್ರು ಹೇಳ್ತರು ಏನಂತ, ಯುದ್ಧಕ್ಕೆ ಹೋಗ್ತಾ ಇಲ್ಲದಿದ್ರು ಸಮೇತ ಹತಾರ ಬಿಟ್ಟಿ ಹಬ್ಬಕ್ಕಾಗ ಯಾವಾಗಲೂ ಇರ್ತಾರೆ ನಮ್ಮ ಹತ್ರ ಯುದ್ಧ ಮಾಡ್ಲಿಕ್ಕೆ ರೆಡಿಯಾಗಿ ಜನ ಅಂತೇಳಿ ಹೇಳ್ತರು. ಸೊ ನಾವು ಹತಾರವನ್ನು ಬಿಟ್ಟಿಕ್ಕಿ ಬೈತು, ಏನು ಮಾಡೋಕ್ಕಿಲ್ಲ. ಪುಣ್ಯಕ್ಕೆ ನಮ್ಗೊಂದು ಬಸ್ ಸ್ಟಾಪ್ ಸಿಕ್ಕಿತ್ತು. ನಮ್ಗೆ ಮಳೆ ಎಲ್ಲಿ ಸ್ಟಾರ್ಟ್ ಆಯ್ತಲ್ಲ ಅಲ್ಲೇ ಬಸ್ ಸ್ಟಾಪ್ ಸಿಕ್ತು. ನಾವು ರಬ್ಬಕ್ಕ ಇಲ್ಲಿ ನಿಂತ್ಕೊಂಡಿದ್ದೆ. ಇನ್ನೊಂದು 10 ನಿಮಿಷದಲ್ಲಿ ಮಳೆ ಹೋಗ್ಬೋದು, ಹೇಳೋಕ್ಕಿಲ್ಲ. ಎಂತಕ್ಕಂದರೆ ಇದು ದೊಡ್ಡ ಮಳೆ ಅಲ್ಲ, ಸಣ್ಣ ಮಳೆ. ಬಟ್ ನಾವು ರೈನ್ ಕೋಟ್ ತಂದಿಲ್ಲ. ಅಯ್ಯೋ, ಸೀಟೆಲ್ಲ ಚಂಡಿ ಆಯಿತು. ರೈನ್ ಕೋಟ್ ತಂದಿಲ್ಲ, ಕೊಡೆ ತಂದಿತ್ತು. ಅದ್ರಲ್ಲಿ ಕೊಡೆ ಹಂಗಲ್ಲ ಹಬ್ಬಕ್ಕೆ ಆಗ್ತಿಲ್ಲ. ನಾವೆಂತ ಎನಿಸ್ತು, ಬಟೆ ವಿನಾಯಕ ದೇವಸ್ಥಾನಕ್ಕೆ ಹೋಯ್ಬಪ್ಪ ಅಂತೇಳಿ ಹೇಳಿ ಸುಮಾರು ದಿನ ಆಯ್ತು ಹೋಯ್ದೆ. ಹಾಪ ಅಂತೇಳಿ ಹೇಳಿ ಹೊರಟು. ಬಾಯ್ ಬಾಯ್. ಅದೇ ಗರಿಕೆ ಹುಲ್ಸ ಕೊಯ್ಕೊಂಡಿದೆ ನಾನು ದಾರಿ ಮಧ್ಯದಲ್ಲಿ. ಹೋಗೋಣ. ಒಂಚೂರು ಮಳೆ ಸ್ಟಾಪ್ ಅಪ್ ಹಂತದಲ್ಲಿತ್ತು. ಅಂದರೆ ಫುಲ್ ಸ್ಟಾಪ ಇಲ್ಲ, ಸಣ್ಣ ಹನಿ 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 ಬರ್ತಾಯಿತ್ತು. ಫುಲ್ ಸ್ಟಾಪ್ ಆದಮೇಲೆ ಹಾಪಾಲನ. ಜೋ ಮಳೆ ಸ್ಟಾಪ್ ಆಗ್ತಾಯಿತ್ತು, ಇನ್ನು ಹೊರಡ್ಬೋದು. ನಾವು ಮಳೆ ಹಂಗೆಲ್ಲ ನಿಂತ್ಕೊಂಡು ಮಳೆಯನ್ನೆಲ್ಲ ದುಡ್ಸಿ ಬಪ್ಪತ್ತಿಂಗೆ ಲೇಟ್ ಆಯಿತು. ಸೊ ಬಾಗ್ಲಾಕಿರೋ ಅದ್ರ ಸಮೇತ ನಾವು ಅದರ ಪಕ್ಕ ಒಳಗೆ ಹೋಗಿ ಗರಿಕೆ ಹುಲ್ಲನ್ನು ಇಟ್ಬಿಟ್ಟು ದೇವರಿಗೆ ಕೈ ಮುಗ್ದು ಬಂದೆ. ಹೋಪನ ಓಕೆ, ನಾವು ಇಲ್ಲಿಂದ ಕಾಳಿಕಮ್ಮ ದೇವಸ್ಥಾನಕ್ಕೆ ಹೋದೆ. ಕಾಳಿಕಮ್ಮ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು, ಅಲ್ಲಿ ಊಟ ಇತ್ತಂತೆ, ಗೊತ್ತಿಲ್ಲ. ಊಟ ಇದ್ದರೆ ಊಟ ಮಾಡ್ಕೊಂಡು ಮನೆಗೆ ಹೋಗಿ. ಇದು ಪಂಚಲಿಂಗೇಶ್ವರ ದೇವಸ್ಥಾನ. ಇದು ಸಹ ಕ್ಲೋಸ್ ಇರ್ಬೋದು. ಸ್ವಾಮಿ ದೇವರೇ ಒಳ್ಳೇದು ಮಾಡಿಕೊಡಿ. ಇದು ಬಾರ್ಕೂರ್ ರಥ ಬೀದಿ. ತಡೆದ ಕೂಕಂಡ್ಲ ಹಬ್ಬ 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 ಹಬ್ಬ. ಕಾರಲ್ಲ ಸಾರಿ, ಸ್ಕೂಟಿನ ಪಾರ್ಕ್ ಮಾಡಿ ಬೇಗ ಹೌದಪ್ಪ, ನಾನು ಕಂಡೆ.
ನನಗೆ ಸಹ ಮಾಡೋಣ. ನಾವು ಊಟ ಮುಗಿಸ್ಕೊಂಡು ಹೊರಡ್ತಾ ಇತ್ತು. ನಾವೀಗ ಮನೆಗೆ ಹೋಗ್ದಂತೇಳಿ ಪ್ಲ್ಯಾನ್ ಮಾಡಿತ್ತು. ಎಂತಕ್ಕಂತೇಳಿ ಹೇಳಿದ್ರೆ ಮಳೆ ಹೆಂಗಿದ್ರು ಇಲ್ಲ, ಅದಕ್ಕೆ ಮನೆಗೆ ಹೋಗಿ ರಪ್ಪಕ್ಕೆ ಸೇರ್ಕೊಂಬ ಅಂದ್ಕೊಂಡು ಆಮೇಲೆ ಮಳೆ ಬಂದರೆ ಕಷ್ಟ. ನಾವು ಇದೇ ವಾತಾವರಣ ಇತ್ತು ಅಂದ್ಕೊಂಡು ಹೇಳಿ ಮನೆಯಿಂದ ಹೊರಟಿದ್ವಿ. ಆಮೇಲೆ ನಮ್ಗೆ ಅದೇ ರೋಡಿಗೆ ಜೋರು ಮಳೆ ಸಿಕ್ಕಿತ್ತು. ಅದಕ್ಕೆ ಈಗ ಮನೆಗೆ ಹೊಪ್ಪ ಅಂದ್ಕೊಂಡು ಹೇಳಿ ಸ್ಟಾರ್ಟ್ ಆಗಬೇಕಂತೆ. ಈ ಥರ ಹಣ್ಣು ನಾನು ಫಸ್ಟ್ ಟೈಮ್ ಕಾಣ್ತಿರ್ಬೋದು. ಯಾರಿಗಾರು ಇದೆ ಅಂತ ಹಣ್ಣು ಅಂತ ಗೊತ್ತಾ? ಸಂಪಿಗೆ ಹೂವಿನ ದಳ ಸಾಯ್ತಿಲ್ಲಿ. ಮೇ ಬಿ ಇದು ಸಂಪಿಗೆ ಹೂವಿಂದು ಏನಾದ್ರು ಇರ್ಬೋದು ಅಂತ ಹಂಗೆ ಹೇಳ್ತಲ್ಲ ಮಾ. ಇದೇ ದಿನ ಎಲ್ಲ ಓಡ್ಬೋದು. ಇದೇ ದಿನ ಓಡದ್ದು ಏ ರಾಮರಾಮ. ಪಪ್ಪಾಯ ಹಣ್ಣಾಗ್ಲಿಕ್ಕೆ ಸ್ಟಾರ್ಟ್ ಅಂದರೆ ಕಾಯಿ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಈ ಮರ ಬಿತ್ತು. ಎಂತ ಮಾಡೋಕ್ಕಿಲ್ಲ, ಬಿದ್ದಾಯಿತು. ನಮ್ಮ ಬ್ಯಾಡ್ ಲಕ್ ಮತ್ತಿಲ್ಲ ಅಂತೇಳಿ ಹೇಳಿದ್ರೆ ಫಲ ಕೊಡ್ಲಿಕ್ಕೆ ಸ್ಟಾರ್ಟ್ ಆದದ್ದು ಬೀಳತ್ತಾ. ಈ ವಿಷಯದಲ್ಲಿ ತಪ್ಪು ಮಾತ್ರ ನಂದೇ ಇದ್ದದ್ದು. ನಾನು ನಡಬೇಕಾದ್ರೆ ಭಾರಿ ಉದಾಸೀನ ಮಾಡಿ ಹೊಂಡ ಜಾಸ್ತಿ ತೋಡದೆ ನಟ್ಟೆ, ಅದಕ್ಕೂ ಬಿದ್ದಿರ್ಬೋದು ಗೊತ್ತಿಲ್ಲ. ಮತ್ತು ಇನ್ನೊಂದಂತಂದರೆ ಅರ್ಧಕ್ಕೆ ಕಟ್ಟಾಗಿದೆ. ಸೊ ಹೊಂಡದಿಂದ ಅಲ್ಲದೆ ಸಹ ಇರ್ಬೋದು. ಆದರೆ ನನಗೊಂದು ಮನಸ್ಸಲ್ಲಿ ಜೋರಿತ್ತು, ಅಯ್ಯೋ ನಾನು ಬೆಕ್ಕು ಕಾಲಡಿ ಆಯಿತು ಎಲ್ಲ ಗಾಡಿ ಸೌಂಡ್ ಸಾಕು. ನಮ್ಮ ಮನೆಗೆ ಬೆಕ್ಕುಗಳು ಎಷ್ಟಿತ್ತು ಅಷ್ಟು ಬೆಕ್ಕು ಓಡಿ ಬತ್ತು. ಎಂತಕ್ಕಂತೇಳಿ ಹೇಳಿದ್ರೆ ಮೀನು ತಂದಿರ ಅನ್ಕೊಂಡು ಮತ್ತಿನ್ನೆಂತಕ್ಕಲ್ಲ, ಮೀನು ತಂದಿರಿ ಇವರು ಅನ್ಕೊಂಡು ಹೇಳಿ ಓಡ್ಬಪ್ಪದು. ಯಾರು ಚುಂಕಿ ಮಕ್ಕಳು. ಅಬ್ಬಿಯು ಹಂಗಿದೆ, ಮಕ್ಕಳಿಗೂ ಅದನ್ನೇ ಹೇಳಿಕೊಟ್ಟಿತ್ತು.